ಅದೆಲ್ಲ ಮುಂದಕ್ಕೆ ನೋಡ್ಕೊಳ್ಳೋಣಪ್ಪ ಗುರು. ಏನ್ ನಾವ್ ನೋಡಿಲ್ದಿರೋ ಪೊಲೀಸಾ? ಪಾಪ ಹುಡುಗ ಹೇಳ್ದ ಸರ್, ನಾವು ಹೋಗ್ತಿರೋದು ಕಿಡ್ನಾಪ್ ಮಾಡೋದಕ್ಕೆ ಅಂತ. ನಾನೇ ನಂಬಲಿಲ್ಲ. ಹಂಗ ಹೇಳಿದ್ಮೇಲೆ ಅಡ್ರೆಸ್ ಹೇಳ್ತೀಯಾ? ಹೇ ಗೈಸ್, ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ 71 ಔಟ್ ಆಫ್ 100 ವ್ಲಾಗಿಂಗ್ ಚಾಲೆಂಜ್. ಸೊ ಗೈಸ್, ಇವತ್ತಿನ ವ್ಲಾಗಿನ ಆರಂಭ ಪಬ್ಲಿಕ್ಕಿಂದ. ಆ್ಯಂಡ್ ನಾವು ನಿನ್ನೆ ಮೂವಿ ನೋಡ್ಕೊಂಬಂದ್ವಿ, ದ ಟಾಸ್ಕ್ ಕನ್ನಡ ಮೂವಿ. ಸಕ್ಕತ್ತಾಗಿತ್ತು. ಸೊ ಆ ಮೂವಿ ನೋಡ್ಕೊಂಡು ಬಂದಿದ್ವಿ. ಸೊ ನಿನ್ನೆ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಗೈಸ್. ಆ್ಯಕ್ಚುಲಿ ಇವತ್ತು ಎಕ್ಸಾಮ್ ಇದೆ. ನಿನ್ನೆ ಮೂವಿ ನೋಡಿದ್ವಿ, ಇವತ್ತು ಎಕ್ಸಾಮ್ ಇದೆ. ಮೂವಿ ನೋಡ್ಕೊಂಡು ಮಕ್ಕೊಂಡ್ಬಿಟ್ಟಿದ್ವಿ, ಬಟ್ ಎಕ್ಸಾಮಲ್ಲಿ ಏನೋ ಓದಿಲ್ಲ. ಸೊ ಏನು ಬರಿತೀನಿ ಅಂತ ಗೊತ್ತಿಲ್ಲ. ಸೊ ನೋಡೋಣ ಗೈಸ್ ಏನು ಬರಿತೀನಿ ಅಂತ. ಎಸ್ಕೋ ಗೈಸ್, ಎಕ್ಸಾಮ್ಗೆ ನಾನು ಹೋಗ್ತಾ ಇದ್ದೀನಿ. ಹಾಲ್ ಟಿಕೆಟ್ ಯಾವುದೋ ಒಂದು ಬುಕ್ಕಲ್ಲಿ ಬಚ್ಚಿಟ್ಟಿದ್ದೀನಿ, ಸಿಗ್ತಾನೆ ಇಲ್ಲ. ನನಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಹಾಲ್ ಟಿಕೆಟ್ ಎಲ್ಲಿಟ್ಟಿದ್ದೀನಿ ಅಂತ ಕನ್ಫ್ಯೂಸ್ ಆಗಿದೆ. ಇವಾಗ ಆ ಕ್ಲಾಸ್ ಅದು ಅಂದರೆ ಎಕ್ಸಾಮ್ ಹಾಲ್ಗೆ ಹೋಗಬೇಕು. ಎಕ್ಸಾಮ್ ನಡೀತಿರುತ್ತೆ, ಒಂದು ಕ್ಲಾಸಲ್ಲಿ ಹೋಗಿ ಹಾಲ್ ಟಿಕೆಟ್ ಹುಡುಕ್ಬಿಟ್ಟು ಅದನ್ನ ತೊಗೊಂಡು ಆಮೇಲೆ ಕ್ಲಾಸಿಗೆ ಎಂಟ್ರ್ ಆಗಬೇಕು. ತುಂಬ ಪ್ರಾಬ್ಲಮ್ಸ್ ಗೈಸ್. ಏನಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಕಾಲೇಜ್ ಹೋಗೋಣ. ಲೆಟ್ಸ್ ಗೋ ಗೈಸ್. ಸೊ ಅದು ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಆ ಟೈಮಲ್ಲಿ ಹೋಗ್ತಾ ಇದ್ದೀನಿ. ಸೊ ಹೋಗಿ ನಮ್ಮ ಕ್ಲಾಸಲ್ಲಿ ಬುಕ್ ತೊಗೊಂಡು ಬುಕ್ಕಲ್ಲಿ ಹಾಲ್ ಟಿಕೆಟ್ ತೆಗೆದು ಅದನ್ನು ಪ್ಯಾಡಲ್ಲಿ ಹಾಕ್ಕೊಂಡು ಎಕ್ಸಾಮ್ಗೆ ಹೋಗಿ. ಸೊ ಅದಕ್ಕಿಂತ ಮುಂಚೆ ನಾವು ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕು. ಸೊ ಮೊಬೈಲ್ ರೀಚಾರ್ಜ್ ಮಾಡಿಸಿದ್ಮೇಲೆ ಡೈರೆಕ್ಟ್ ಕಾಲೇಜ್ಗೆ ಹೋಗಿ ಈವ್ನಿಂಗ್ ಟೈಮಲ್ಲಿ ಬ್ಲಾಗ್ನ ಕಂಟಿನ್ಯೂ ಗೈಸ್. ಬಸ್ಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ AC ಬಸ್ ಬರ್ತಾಯಿದೆ. ಸೊ ಅದರಲ್ಲಿ ಹತ್ತಿ ಹೋಗೋಣ ಗೈಸ್. ಬೇರೆ ಬಸ್ ಆಪ್ಷನ್ ಇಲ್ಲ, ಯಾವ ಬಸ್ ಬರುತ್ತೆ ಅದರಲ್ಲಿ ಹೋಗೋಣ ಫಟಾಫಟ್. ಬೇರೆ ಬಸ್ ಬಂತು, ಸೊ ಅದರಲ್ಲಿ ಹೋಗ್ತಿದ್ದೀನಿ. ಲೆಟ್ಸ್ ಗೋ. BMTCಯಲ್ಲಿ ಹೋಗೋಣ. ಫೈನಲಿ 1 GB ರೀಚಾರ್ಜ್ ಮಾಡಿಸ್ಕೊಂಡು ಇವಾಗ ನಾವು ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ 3:30 PM ನಾವು ನಿನ್ನೆ ಹೋಗಿರೋ ಮೂವಿಯಲ್ಲಿ ಯಾವ ಸೀನ್ ಇಷ್ಟ ಆಯ್ತು ಅಂತ ನಮ್ಮ ಫ್ರೆಂಡಿಗೆ ಕೇಳ್ತೀನಿ. ಡನ್. ಸೊ ನಾನು ಡೈಲಿ ಇದೇ ಲೊಕೇಶನಲ್ಲಿ ನಾನು ಕೋಟ್ ಹಾಕೊಂಡು ಹೋಗ್ತೀನಿ. ಸೊ ID ಕಾರ್ಡ್ ಹಾಕ್ಕೊಂಡು ಕೋಟ್ ಹಾಕೊಂಡು ಹೋಗ್ಬೇಕು. ಲೆಟ್ಸ್ ಗೋ. ಸೊ ಫೈನಲಿ ID ಕಾರ್ಡ್ ಕೋಟ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಇವಾಗ ಕಾಲೇಜ್ ಹೋಗ್ಬಿಟ್ಟು ಕಾಲೇಜ್ ಕ್ಯಾಂಪಸಲ್ಲಿದ್ದೀವಿ. ಸೊ ನಮ್ಮ ಮ್ಯಾನ್ ಬರೋ ತನಕ ವೇಟ್ ಮಾಡಬೇಕು. ಅಲ್ಲಿ ಯಾವ ಪಾರ್ಟ್ ಫನಿ ಆಗಿತ್ತು ಅಂತ ನಾನು ನಮ್ಮ ಫ್ರೆಂಡ್ ಕೇಳಿದ್ರೆ ಅವ್ರು ಹೇಳಿಲ್ಲ, ಬಟ್ ನಾನು ಆ ಕ್ಲಿಪ್ನ ರೆಕಾರ್ಡ್ ಮಾಡಿದ್ದೀನಿ. ಸೊ ಆ ಕ್ಲಿಪ್ನ ನೋಡಿದ್ದಾರೆ. ಬನ್ನಿ ಸರ್, ಕೂತ್ಕೊಳ್ಳಿ. ಉಪ್ಪಿಟ್ಟು ಮಿಕ್ಕಿದೆ, ಕೊಡ್ಲಾ? ಬೆಳಿಗ್ಗೆ ನಿಮ್ಮ ಹೋಟ್ಲಿಗೆ ಮಹೇಶ್ ಅವ್ರ ಅಡ್ರೆಸ್ ಕೇಳ್ಕೊಂಡು ಇಬ್ರು ಹುಡುಗರು ಬಂದಿದ್ರ? ಹ್ಞೂ ಸರ್, ಬಂದಿದ್ರು. ನಾನೇ ಹೇಳಿ ಕಳಿಸ್ದೆ. ತಲೆಯಲ್ಲಿ ಬುದ್ಧಿ ಇದೆಯೇನ್ರಿ ನಿಮ್ಗೆ? ಯಾರು ಬಂದು ಕೇಳಿದ್ರು ಅಡ್ರೆಸ್ ಹೇಳ್ಬಿಡ್ತೀರಾ? ಅಲ್ಲ ಸರ್, ನಾನೇನ್ ಮಾಡ್ಬಾರ್ದು ಮಾಡಿದೆ. ಒಂದ್ ಅಡ್ರೆಸ್ ಹೇಳಿದೆ ತಪ್ಪ. ಬೆಳಗಿಂದ ಅವನು ಬೈತಾ ಇದ್ದೇನೆ, ಈಗ ನೀವು ಬೈತಿದ್ರಲ್ಲ. ಯಾರು ಏನು ಅಂತ ವಿಚಾರಿಸಿ ಅಡ್ರೆಸ್ ಹೇಳ್ಬೇಕು ತಾನೆ? ಬರೀ ಅಡ್ರೆಸ್ ಹೇಳಿದಕ್ಕೆ ಮಹೇಶ ಕಂಪ್ಲೇಂಟ್ ಕೊಟ್ಬಿಟ್ನ. ಅವನು ಈ ತರ ಮಾಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ. ರೀ, ನೀವು ಅಡ್ರೆಸ್ ಹೇಳಿರೋದು ಕಿಡ್ನಾಪರ್ಸ್ಗೆ. ಕಿಡ್ನಾಪರ್ಸ? ಪಾಪ ಹುಡುಗ ಹೇಳ್ದ ಸರ್, ನಾವು ಹೋಗ್ತಿರೋದು ಕಿಡ್ನಾಪ್ ಮಾಡೋದಕ್ಕೆ ಅಂತ. ನಾನೇ ನಂಬಲಿಲ್ಲ. ಹಂಗ ಹೇಳಿದ್ಮೇಲೆ ಅಡ್ರೆಸ್ ಹೇಳ್ತೀಯಾ? ಏನ್ ಕೆಲಸ ಇತ್ತು ಮಹೇಶಣ್ಣನ ಹತ್ರ? ಏನಿಲ್ಲ ಸರ್, ಅವ್ರ ಮನೇಲಿ ಒಬ್ಬರನ್ನ ಕಿಡ್ನಾಪ್ ಮಾಡ್ಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಬೆಂಗಳೂರು ಹುಡುಗರು ಭಾರಿ ತಮಾಷೆ ಬಿಡ್ರಿ ನೀವು. ಹೌದು ಸರ್, ತಮಾಷೆ. ಸರ್ ಅಡ್ರೆಸ್ ಒಳ್ಳೆ ಇವತ್ತಿನ ಕ್ಲೈಮೇಟ್ ಕಾಲೇಜಲ್ಲಿ ಫುಲ್ಲು ಚಿಲ್ಲಾಗಿದೆ. ಆ್ಯಂಡ್ ಫುಲ್ಲು ಚಳಿಯಾಗಿ ಎಕ್ಸಾಮ್ ಬರೆದು ಇವಾಗ ಮನೆಗೆ ಹೋಗ್ಬೇಕು. ವ್ಯಾನ್ ವೇಟ್ ಮಾಡ್ತಾ ಇದ್ದೀವಿ. ಬಾಯ್. ಗೈಸ್, ಫೈನಲಿ ಇವತ್ತಿನ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗಿ ರೀಚ್ ಆದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಿ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡು ನೆಕ್ಸ್ಟ್ ಡೇ ಆಫ್ಟರ್ನೂನ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ರೈಟ್ ನಾನು ಈ ಪ್ಲೇಸಲ್ಲಿ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಯಾರೂ ಇಲ್ಲ. ಸೊ ಮೈಕಲ್ಲಿ ಪ್ರಾಬ್ಲಮ್, ಮೈಕ್ ಕೆಟ್ಟೋಗಿದೆ. ಸೊ ನಾರ್ಮಲಿ ಮಾತಾಡೋಕ್ಕೆ ಒಳ್ಳೆ ಜಾಗ ಬೇಕು, ಅಲ್ಲಿ ತುಂಬ ನಾಯ್ಸ್ ಇರಬಾರ್ದು. ಸೊ ಖಾಲಿರೋ ಜಾಗದಲ್ಲಿ ಬಂದು ಇವಾಗ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಈ ಒಂದು ಜಾಗದಲ್ಲಿ ಅಂತ ಏನೋ ಜಾಸ್ತಿ ನಾಯ್ಸ್ ಬರ್ತಾಯಿಲ್ಲ. ಸೊ ನಮ್ಮ ಪ್ರಾಪರಾಗಿ ರೆಕಾರ್ಡ್ ಮಾಡ್ಬೋದು. ಆ್ಯಂಡ್ ನಿನ್ನೆ ನಾವು ಮೂವಿಗೆ ಹೋಗಿದ್ವಿ, ಅಂದರೆ ಮೊನ್ನೆ ಹೋಗಿದ್ವಿ. ಸೊ ಮೊನ್ನೆ ಮೂವಿಯಲ್ಲಿ ಒಂದಿಷ್ಟು ಫೈಟಿಂಗ್ ಸೀನ್ಸ್ನ ರೆಕಾರ್ಡ್ ಮಾಡಿದ್ದೀನಿ. ಸೊ ಅದನ್ನು ಇವಾಗ ಕ್ಲಿಪ್ಪಲ್ಲಿ ಎಡಿಟ್ ಮಾಡಿಬಿಟ್ಟು ವ್ಲಾಗಲ್ಲೇ ಹಾಕ್ತೀನಿ. ಸೊ ನೋಡಿ ಗೈಸ್, ಎಂಜಾಯ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಕಮೆಂಟಲ್ಲಿ ಹೇಳಿ ವ್ಲಾಗ್ ಹೇಗಿತ್ತು, ಹಾಗೆ ಆ ಫೈಟಿಂಗ್ ಸೀನ್ಸ್ ಹೇಗಿತ್ತು ಅಂತ.
ಗೈಸ್ ನೀವು ನೋಡಿದ್ರಲ್ಲ ಈ ಮೂವಿಯಲ್ಲಿ ದ ಟಾಸ್ ಕನ್ನಡ ಸಿನಿಮಾ ಮೂವಿಯಲ್ಲಿ ಯಾವ ಥರ ಫೈಟಿಂಗ್ ಸೀನ್ ಅಂತಂತ. ಸೊ ಫೈಟಿಂಗ್ ಸೀನ್ ನೀವು ನೋಡಿದ್ರೆ ಯಾವ ಥರ ಇದೆ ಅಂತ. ಸೊ ಸಕ್ಕತ್ತಾಗಿದೆ ಸೀನ್. ನಾನು ಮೂವಿ ನೋಡೋ ಮುಂದೆ ತುಂಬ ಎಂಟರ್ಟೈನ್ ಆದೆ ಆ್ಯಂಡ್ ಎಜುಕೇಟಿವ್ ಆದೆ. ಸೊ ಈ ಮೂವಿಯಲ್ಲಿ ಏನಂದರೆ ಸತ್ಯ ಹೇಳಬೇಕಂತ ತೋರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು, ಚಿಕ್ಕವರಾಗಲಿ ದೊಡ್ಡವರಾಗಲಿ ಸುಳ್ಳು ಹೇಳ್ಬಾರ್ದು. ಸತ್ಯಕ್ಕೆ ಒಂದಿನ ಜಯ ಇರುತ್ತೆ, ಬಟ್ ಒಂದಿಷ್ಟು ಜನ ತ್ಯಾಗ ಆಗುತ್ತೆ, ಬಲಿದಾನ ಆಗುತ್ತೆ. ಬಟ್ ತ್ಯಾಗ ಬಲಿದಾನ ಮಾಡಬೇಕಾಗತ್ತೆ, ಒಬ್ಬರಿಗೆ ಸಾಯೋ ಪರಿಸ್ಥಿತಿ ಬರುತ್ತೆ. ಬಟ್ ಸತ್ಯ ಹೇಳಬೇಕು, ಲಾಸ್ಟ್ ತನಕ ಸತ್ಯನೇ ಇರುತ್ತೆ, ಸುಳ್ಳು ಹೇಳಲ್ಲ. ಒಳ್ಳೆ ಕರ್ಮನೇ ನಿಮ್ಗೆ ಸಪೋರ್ಟ್ ಮಾಡಿ. ಸೊ ಗೈಸ್, ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಒನ್ಸ್ ಅಗೇನ್ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.